ಪರಮೇಶ್ವರರ ಮಕ್ಕಳಾದ ಗಣಪತಿ ಹಾಗೂ ಕಾರ್ತಿಕೇಯ ಇವರಿಬ್ಬರಿಗೂ ವಿವಾಹ ಮಾಡಿಸಲೆಂದು ನಾರದರು ಮನದಲ್ಲಿ ಆಲೋಚನೆ ಮಾಡಿ ಪಾರ್ವತಿ ಪರಮೇಶ್ವರರನ್ನು ಕಾಣಲು ಕೈಲಾಸಕ್ಕೆ ತೆರಳುತ್ತಾರೆ. ಸಂಚಾರಿಯಾದ ತಾವು ಕೈಲಾಸದಲ್ಲಿ ಪ್ರತ್ಯಕ್ಷ ತಮ್ಮ ಆಗಮನಾಭಿಲಾಷೆಯನ್ನು ತಿಳಿಸುವಂತವರಾಗಿ. ಪರಮೇಶ್ವರ, ಯಾವ ಕಾಲಘಟ್ಟದಲ್ಲಿ ಯಾವ ಯಾವ ಕಾರ್ಯಗಳು ನೆರವೇರಬೇಕೋ ಸಕಾಲದಲ್ಲಿ ಆ ಕಾರ್ಯಗಳನ್ನು ನೆರವೇರಿಸಬೇಕಲ್ಲವೇ? ನಾನು ಏನು ಹೇಳಬೇಕೆಂದಿರುವೆ ಎಂದರೆ, ತಮ್ಮ ಪುತ್ರನಾದ ಗಣಪತಿಯು ಸಕಲ ಯಜ್ಞ ಯಾಗಾದಿಗಳಲ್ಲಿ ಪ್ರಥಮ ಪೂಜಿತರಾಗಿದ್ದಾರೆ. ಇನ್ನು ಕಾರ್ತಿಕೇಯನು ಸಕಲ ಗಣಾಧಿಪತ್ಯಕ್ಕೆ ಅಧಿಪತಿಯಾಗಿ ತಾರಕಾಸುರನನ್ನು ವಧಿಸಿ ಮಹಾಶೂರನೆನಿಸಿಕೊಂಡಿದ್ದಾರೆ. ಆದರೆ ಅವರಿಬ್ಬರ ವಿವಾಹ ಅಭಿಪ್ರಾಯ ಇಲ್ಲವೇ ಎಂಬುದು ನಿಮ್ಮ ಆಲೋಚನೆ ಸರಿಯೇನಾದರೆ, ಆದರೆ ಲೋಕ ಕಲ್ಯಾಣಾರ್ಥವಾಗಿ ಇಬ್ಬರು ಸಮಾನರೇ. ಇವರಿಬ್ಬರಲ್ಲಿ ಯಾರಿಗೆ ಮೊದಲು ವಿವಾಹ ಮಾಡಿಸುವುದು? ಜಗಜ್ಜನನಿ, ನಿನಗೆ ತಿಳಿಯದ್ದೇನಿದೆ ಪರಮೇಶ್ವರಿ? ಆದರೂ ನನ್ನನ್ನು ಕೇಳಿದ ಮೇರೆಗೆ ನನ್ನದೊಂದು ಸಲಹೆ ಇದೆ. ಬ್ರಹ್ಮಾಂಶಗಳಿಂದ ಸಕಲ ವೈಭವಗಳಿಂದ ಕೂಡಿದ ವಿಶ್ವರೂಪ ಪ್ರಜಾಪತಿಗೆ ಸಿದ್ಧಿಯಾಗುವ ಬುದ್ಧಿ ಎಂಬ ಪುತ್ರಿಯರಿದ್ದಾರೆ. ಸಕಲ ವಿದ್ಯಾ ಪಾರಂಗತರಾಗಿಯೂ ಸದ್ಗುಣ ಸಂಪನ್ನರಾಗಿ ಬೆಳೆದಿದ್ದಾರೆ. ಆ ಸಹೋದರಿಯರನ್ನು ವಿವಾಹ ಮಾಡಿಕೊಳ್ಳಲು ಆಲೋಚಿಸಿದರೆ ಒಳಿತು. ಆದರೆ ಇವರಿಬ್ಬರಲ್ಲಿ ಯಾರಿಗೆ ಮೊದಲು ವಿವಾಹ ಮಾಡಿಸಬೇಕೆಂಬುದೇ ಈಗಿನ ಸಮಸ್ಯೆ. ಅದು ಅಲ್ಲದೆ ಅವರಿಗೆ ಸೂಕ್ತವಾದ ಕನ್ಯೆಯನ್ನೇ ತಂದು ವಿವಾಹ ಮಾಡಿಸಬೇಕು. ತ್ರಿಲೋಕ ಸಂಚಾರಿಯಾದ ನಿಮಗೆ ತಿಳಿಯತ್ತೇನಿದೆ? ನೀವೇ ಏನಾದರೂ ಒಂದು ಸಲಹೆ ನೀಡಿ ಮಹರ್ಷಿಗಳೇ. ಹಾಗಾದರೆ ಒಂದು ಪರೀಕ್ಷೆ ಉಂಟು. ಆ ಪರೀಕ್ಷೆಯಲ್ಲಿ ಯಾರು ವಿಜಯಶಾಲಿ ಆಗುತ್ತಾರೋ ಅವರಿಗೆ ಮೊದಲು ವಿವಾಹ ಮಾಡಿದರಾಯಿತು. ಬರ ಹೇಳಿ ನಿಮ್ಮ ಪುತ್ರರನ್ನು. ತಮ್ಮ ಅಭಿಪ್ರಾಯ ಉಳಿತೆ, ಹಾಗೆಯೇ ಆಗಲಿ. ಪುತ್ರರನ್ನು ಈಗಲೇ ಇಲ್ಲಿಗೆ ಬರಮಾಡಿಸುತ್ತೇನೆ.
ಋಷಿವರ್ಯರಿಗೆ ನಮೋ ನಮಃ. ಪೂಜನೀಯ ಮಾತೃಪಿತೃರಿಗೆ ಪ್ರಣಾಮಗಳು. ಪೂಜನೀಯ ನಾರದ ಮಾಸ್ಟರ್ಗಳಿಗೆ ನಮೋ ನಮಃ. ದೇವಲೋಕದ ಈ ಚರ್ಚೆಯ ನಡುವೆ ನಮ್ಮನ್ನು ಕರೆಸಿದ ಕಾರಣವೇನು ತಂದೆ? ಆಜ್ಞಾಪಿಸಿ. ನಾರಾಯಣ ನಾರಾಯಣ. ಪುತ್ರವೇ, ಕೈಲಾಸದೊಡೆಯನಿಗೆ ತಮ್ಮ ಪುತ್ರರ ವಿವಾಹ ಮಾಡಿಸಬೇಕೆಂಬ ಅಭಿಲಾಷೆಯಾಗಿದೆ. ಆದರೆ ಯಾರಿಗೆ ಮೊದಲು ವಿವಾಹ ಮಾಡಿಸಬೇಕೆಂಬುದೇ ಗೊಂದಲ. ಆ ಕಾರಣಕ್ಕಾಗಿ ನಿಮ್ಮಿಬ್ಬರಲ್ಲಿ ಒಂದು ಪಂದ್ಯ ಏರ್ಪಡಿಸಿದ್ದೇವೆ. ನಿಮ್ಮಲ್ಲಿ ಯಾರು ಮೊದಲು ಈ ಬ್ರಹ್ಮಾಂಡವನ್ನು ಸುತ್ತಿ ಬರುತ್ತಾರೋ ಅವರಿಗೆ ಮೊದಲು ವಿವಾಹ ಕಾರ್ಯ ನೆರವೇರಿಸಲಾಗುವುದು. ತಿಳಿಯುತ್ತೆ? ಆಗಲಿ, ಮಾತೃಪಿತೃರವರ ಇಚ್ಛೆಯಂತೆಯೇ ಆಗಲಿ. ಇದು ನಾನೀಗಲೇ ಹೊರಟೆ. ಪುತ್ರ ಗಣೇಶ, ನಿನ್ನ ತಮ್ಮ ಕಾರ್ತಿಕೇಯನು ತನ್ನ ವಾಹನವಾದ ನವಿಲನ್ನು ಏರಿ ಹೊರಟ. ಈಗ ನೀನೇನು ಮಾಡಬೇಕಂದ? ಅವನೇನೋ ಅವನ ವಾಹನ ಹಾರುತ್ತಿದೆ, ಹೊರಟೇ ಬಿಟ್ಟ. ಆದರೆ ನನ್ನ ವಾಹನ ಮೂಷಿಕ, ನಾನೇನು ಮಾಡುವುದು? ಆಗಲಿ, ತ್ರಿಲೋಕದ ಒಡೆಯರಾದ ನನ್ನ ಸೃಷ್ಟಿಕರ್ತರಾದ ನೀವುಗಳು ನನ್ನ ಕಣ್ಣ ಮುಂದೆ ಇರುವಾಗ ನಾನೇಕೆ ಬ್ರಹ್ಮಾಂಡ ಸುತ್ತುವುದು? ನಿಮ್ಮನ್ನೇ ಪ್ರದಕ್ಷಿಣೆ ಹಾಕಿದ್ರಾಯ್ತಲ್ಲವೇ? ಸಹೋದರ, ಪೂಜನೀಯ ಮಾತೃಪಿತೃರೇ, ಮಹಾಮಾಯೆ ಎಂಬುದು ಯಾರನ್ನೂ ಬಿಟ್ಟಿಲ್ಲ. ಈ ಪ್ರಕರಣವು ನನ್ನಲ್ಲಿ ವೈರಾಗ್ಯ ಭಾವ ಮೂಡಿಸಿದೆ. ಯಾವುದೇ ಇಹಲೋಕದ ಬಂಧನಕ್ಕೆ ನಾನು ಸಿಲುಕುವುದಿಲ್ಲ. ಮಾಯಾಮೋಹದಿಂದ ನಿವೃತ್ತನಾಗುವುದೇ ನನ್ನ ಅವತಾರದ ಮೂಲ ಉದ್ದೇಶವೆಂದು ಕಾಣುತ್ತದೆ. ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸು ಮಾಡಲು ಇದು ನಾನೀಗಲೇ ಕ್ರೌಂಚಗಿರಿಗೆ ಹೊರಟೆ. ನನ್ನನ್ನು ಆಶೀರ್ವದಿಸಿ ಬೀಳ್ಕೊಡಿ. ಪ್ರಣಾಮಗಳು. ಜಾಣ್ಮೆಯಿಂದ ಗಣಪನು ತನ್ನ ಮಾತೃಪಿತೃರಿಗಿಂತ ಬ್ರಹ್ಮಾಂಡವಿಲ್ಲ ಎಂದು ನಿರೂಪಿಸಿ ವಿಜಯಶಾಲಿಯಾದ ಗಣಪನು ಅಂದಿನಿಂದ ಸಿದ್ಧಿ ಬುದ್ಧಿ ವಿನಾಯಕನೆಂದು ಕರೆಯಲ್ಪಟ್ಟನು.
ಪ್ರಶಸ್ತಿಗೆ ಸಹಕರಿಸಿದ ಇವೆಂಟ್ಸ್ ಟೆಕ್